ಇನ್ನು ಜನಾರ್ದನ್ ರೆಡ್ಡಿ ಮಾಡಿದಂಥ ಆರೋಪ, ಶಶಿಕಾಂತ್ ಸೆಂಥಿಲ್ ಅವರ ಮೇಲೆ ಮಾಡಿದಂಥ ಗುರುತರವಾದಂಥ ಆರೋಪ. ಜನಾರ್ದನ್ ರೆಡ್ಡಿ ಆರೋಪ ಬರೀ ಊಹಾಪೋಹ ಅಂತ ಸೆಂಥಿಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರೆಡ್ಡಿ ಆರೋಪ ಅದಕ್ಕೆ ತಳಬುಡ ಇಲ್ಲ. ಟಿವಿ9 ಜೊತೆ ಮಾತಾಡ್ತಾ ಶಶಿಕಾಂತ್ ಸೆಂಥಿಲ್ ಈ ಮಾತನ್ನು ಹೇಳಿದ್ದಾರೆ. ಇದನ್ನೆಲ್ಲ ಕೇಳ್ತಾ ಇದ್ದಾರೆ, ರೆಡ್ಡಿ ಮಾತನ್ನು ಕೇಳ್ತಾ ಇದ್ದಾರೆ, ನನಗೆ ನಗು ಬರುತ್ತೆ ಅಂತ ಕೂಡ ಶಶಿಕಾಂತ್ ಸೆಂಥಿಲ್ ಹೇಳಿದ್ದಾರೆ. ಬರೀ ಟಿವಿ9 ಜೊತೆಗೆ ಎಕ್ಸ್ಕ್ಲೂಸಿವ್ ಮಾತಾಡಿದ್ದಾರೆ ಶಶಿಕಾಂತ್ ಸೆಂಥಿಲ್. ಏನು ಹೇಳ್ತಾರೆ ನೋಡೋಣ. ಸರ್ ನಿಮ್ಮ ಮೇಲೆ ಆರೋಪ ಮಾಡೋದಕ್ಕೆ ರೆಡ್ಡಿ ಆರೋಪ ಮಾಡೋದಕ್ಕೆ ಇದು ಕಂಪ್ಲೀಟ್ ಬೇಸ್ಲೆಸ್ ಇದೆ. ನನಗೆ ನಗು ಬರ್ತಾ ಇದೆ ಇಂಥ ವಿಷಯಗಳು ಕೇಳುವಾಗ. ನಾನು ರೆಸಿಗ್ನೇಷನ್ ಕೊಟ್ಟು ಆಲ್ಮೋಸ್ಟ್ 6 years ಆಗ್ತಾ ಇದೆ. ನಾನು ಕಂಪ್ಲೀಟ್ಲಿ ಬೇರೆ ಪೊಲಿಟಿಕಲ್ ಫಾರ್ಮೇಷನ್ ಇದ್ದೀನಿ. ಈ ಟೈಮಿಗೆ ಬಂದು ಇಂಥವೆಲ್ಲ ಹೇಳುವುದು ಇಟ್ ಈಸ್ ನಾಟ್ ರೈಟ್. ಆ್ಯಂಡ್ ಖಂಡಿತ ಒಬ್ಬ ರಾಜ್ಯ ಸರ್ಕಾರಕ್ಕೆ ಯಾರು ಕೂಡ ಏನು ಹೇಳಕ್ಕೆ ಆಗೋದಿಲ್ಲ. ಆ್ಯಂಡ್ ಆಲ್ಸೋ ಈ ವಿಷಯ ಏನು, ಇದರ ವಿಷಯಗಳು ಅಂಶಗಳು ಏನು ಅಂತಾನೆ ಕೂಡ ನನಗೆ ಕ್ಲಿಯರ್ ಆಗಿ ಗೊತ್ತಾಗಲಿಲ್ಲ. ಸೊ ಇಂಥವೆಲ್ಲ ಕೇಳುವಾಗ ನನಗೆ ನಗು ಬರ್ತಾ ಇದೆ. ಇದು ಬಾಳಿ ಬೇಸ್ಲೆಸ್ ಆ್ಯಂಡ್ ಕಂಪ್ಲೀಟ್ ರೂಮರ್. ಸರ್, ಈಗ ರೆಡ್ಡಿ ಆರೋಪ ಮಾಡಕ್ಕೆ ಕಾರಣ ಏನು ಸರ್? ನಿಮ್ಮ ಮೇಲೇನೆ ಆರೋಪ ಮಾಡಕ್ಕೆ ಕಾರಣ ಏನು? ಇಲ್ಲ, ಈಗ ನನಗೆ ಕೂಡ ಆಶ್ಚರ್ಯ ಆಗಿದೆ. ಕೊನೆಗೆ ನಾವು ರೆಡ್ಡಿಗೆ ಭೇಟಿಯಾಗಿರುವುದು ನಾನು ಬೆಳ್ಳಾರಿಯಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿರುವಾಗ. ಅವಾಗ ಅವರು ಅರೆಸ್ಟ್ ಮಾಡ್ತಿರೋದು, ಅವರು ಕರ್ನಾಟಕದ ಗಣಿಯಲ್ಲಿ ಮಾಡಿರುವ ಎಲ್ಲ ಆರೋಪಗಳು ತೆಗೆದಿರೋದ್ರಲ್ಲಿ ನನಗೆ ಪಾತ್ರ ಇದೆ. ಬಹುಶಃ ಅದು ಮನಸ್ಸಲ್ಲಿ ಇಟ್ಕೊಂಡು ಅವರು ಮಾತಾಡ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಈಗ ಎಲ್ಲ ಬೇಸ್ಲೆಸ್ ಅಂತೀರಾ ಸರ್ ತಾವು? 100% ಬೇಸ್ಲೆಸ್. ರೂಮರ್ಸ್, ಬೇಸ್ಲೆಸ್ ಕೂಡ ಹೇಳಲ್ಲ, ರೂಮರ್, ಕಂಪ್ಲೀಟ್ಲಿ ಕಟ್ಟುಕತೆ ಅಂತ ಹೇಳ್ತಾರಲ್ಲ ಅಷ್ಟೇ. ಇದು ಕಟ್ಟುಕಥೆ. ಇದು ಶಶಿಕಾಂತ್ ಸೆಂಥಿಲ್ ಹೇಳಿರುವಂಥ ಮಾತು. ಜೊತೆಗೇನು ಅಂದರೆ ಈ ಗಣಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅದರಲ್ಲಿ ನಂದೂ ಕೂಡ ಪಾತ್ರ ಇದೆ, ಅವ್ರನ್ನ ಇದರಲ್ಲಿ ಸಿಕ್ಸುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಹೀಗಾಗಿ ಅದೆಲ್ಲ ಕೋಪದಿಂದ ರೆಡ್ಡಿ ಹೇಳಿರ್ಬೋದು ಅಂತ. ರೆಡ್ಡಿ ಇದಕ್ಕೆ ಸಂಬಂಧಪಟ್ಟಂಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ಮತ್ತೆ ಮಾತಾಡಿದ್ದಾರೆ. ರೆಡ್ಡಿ ಏನು ಹೇಳ್ತಾರೆ? ಇವರೇ ಮಾಸ್ಟರ್ ಮೈಂಡ್, ಶಶಿಕಾಂತ್ ಸೆಂಥಿಲ್ ಅವರೇ ಮಾಸ್ಟರ್ ಮೈಂಡ್. ಮತ್ತೊಂದ್ಸರಿ ಗಾಲಿ ಜನಾರ್ದನ್ ರೆಡ್ಡಿ ಪುನರುಚ್ಚಾರ ಮಾಡಿದ್ದಾರೆ. ನನ್ನ ಮೇಲೆ ನಾನಲ್ಲಿ ಸಚಿವನಾಗಿ ಕೆಲಸ ಮಾಡುವ ಸಂದರ್ಭದಲ್ಲಾಗಲಿ ಮತ್ತು ನನ್ನ ಮೇಲೆ CBI ಪ್ರಕರಣಗಳಾಗಿರುವಂಥ ಸಂದರ್ಭದಲ್ಲಾಗಲಿ ಈ ಶಶಿಕಾಂತ್ ಸೆಂಥಿಲ್ ಅನ್ನೋನು ಅಲ್ಲಿ AC ಆಗಿ ಕೆಲಸನೇ ಮಾಡಿಲ್ಲ. ಸೊ ನನ್ನ ಬಂಧನ ಆ ಸಂದರ್ಭದಲ್ಲಿ ಆಗಿರುವಂಥದ್ದು 2011 ಸೆಪ್ಟೆಂಬರ್ 5ನೇ ತಾರೀಕು. ನನ್ನ ಬಂಧನ ಆದ ನಂತರ ಅವರಲ್ಲಿ ಬಂದು ಡ್ಯೂಟಿಗೆ ಜಾಯಿನ್ ಆಗಿರುವಂಥದ್ದು. ಹಾಗಾಗಿ ನನ್ನ ಪ್ರಕರಣಕ್ಕೂ ಆ ಶಶಿಕಾಂತ್ ಸೆಂಥಿಲ್ಗೂ ಸಂಬಂಧನೇ ಇಲ್ಲ. ಯಾಕೆಂದರೆ ಇಷ್ಟೆಲ್ಲ ಸುಳ್ಳು ಹೇಳ್ತಾರೆ ಅಂತಂದರೆ ಇವತ್ತು ನಿಮ್ಮ ಮುಂದೆನೇ ಮಾಧ್ಯಮದವರು ತಾವೇ ನಾನು ಬಂಧನ ಆಗಿರುವಂಥ ದಿನಾಂಕ ನಿಮ್ಮ ಕಣ್ಮುಂದೆ ಇದೆ. ಸೆಪ್ಟೆಂಬರ್ 5ನೇ ತಾರೀಕು 11ನೇ ಇಸ್ವಿಯಲ್ಲಿ ಆ ಶಶಿಕಾಂತ್ ಸೆಂಥಿಲ್ ಅವನು ಜಾಯಿನ್ ಆಗಿದ್ದು ನನ್ನ ಬಂಧನ ಆದಮೇಲೆ ಅದೇ ದಿವಸ ಸಾಯಂಕಾಲ ಅಲ್ಲಿ ಬಂದು ಜಾಯಿನ್ ಆಗಿರುವಂಥದ್ದು. ಸೊ ಹಾಗಾಗಿ ನನ್ನ ಪ್ರಕರಣಕ್ಕೂ ಅವನಿಗೆ ಏನೂ ಕೂಡ ಸಂಬಂಧನೇ ಇಲ್ಲ. ಇನ್ನು ಅವರಿಗೆ ಧೈರ್ಯ ಇದ್ದರೆ ಒಂದು ಮಾತನ್ನು ಹೇಳಬೇಕಾಗಿತ್ತು. ಇವತ್ತು ಯಾವುದೇ ಎಂಕ್ವೈರಿಗೆ ನಾನು ಸಿದ್ಧನಾಗಿದ್ದೀನಿ. ಇವತ್ತು ಸುಪ್ರೀಂ ಕೋರ್ಟು, ಹೈಕೋರ್ಟು ನ್ಯಾಯಮೂರ್ತಿಗಳ ಎಂಕ್ವೈರಿ ಆಗಲಿ ಅವ್ರ ಮುಂದೆ ಬಂದು ನಾನು ನಿಲ್ತೀನಿ.